ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನೀವು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದೀರಾ? ನಿಮ್ಮ ಸ್ಮಾರ್ಟ್ಫೋನ್ ಬ್ಯಾಟ್ರಿ ತುಂಬಾನೇ ಕಡಿಮೆ ಆಗ್ತಾ ಇದೆಯಾ? ಈ ಒಂದು ಬ್ಯಾಟ್ರಿಯನ್ನು ಹೇಗೆ ಉಳಿತಾಯ ಮಾಡೋದು ಅಂತ ನೀವು ಯೋಚಿಸ್ತಾ ಇದ್ದೀರಾ? ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ, ನಿಮ್ಮ ಎಲ್ಲಾ ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಉತ್ತರ ಸಿಗುತ್ತೆ. ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸೋಣ ಬನ್ನಿ. ಇಂದಿನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳು ಬೇರೆ ಬೇರೆ ಫೀಚರ್ಗಳಿರುವಂತಹ ಸ್ಮಾರ್ಟ್ಫೋನ್ ಅನ್ನೇ ಬಿಡುಗಡೆಗೊಳಿಸ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿ ಬ್ಯಾಟ್ರಿ MAH ಅನ್ನು ಜಾಸ್ತಿ ಮಾಡುವಂಥದ್ದು. ಎಷ್ಟೇ MAH ಬ್ಯಾಟ್ರಿ ಕೊಟ್ಟರು ನಮಗೆ ಒಂದೇ ದಿವಸ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇರುವಂತದ್ದು. ನಮ್ಮ ಮೊಬೈಲ್ ನಲ್ಲಿ ಬ್ಯಾಟ್ರಿಯನ್ನು ಹೇಗೆಲ್ಲ ಉಳಿತಾಯ ಮಾಡಬಹುದು, ಅದಕ್ಕೆ ಯಾವೆಲ್ಲ ಟ್ರಿಕ್ಸ್ ಗಳನ್ನು ಉಪಯೋಗಿಸಬೇಕು, ನಾನು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ತಾ ಇದ್ದೇನೆ. ಬ್ಯಾಟ್ರಿ ಚಾರ್ಜ್ ಉಳಿತಾಯ ಮಾಡ್ಲಿಕ್ಕೆ ಇರುವಂತಹ ಮೊದಲನೇ ಉಪಾಯ ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ ನಲ್ಲಿ ಬ್ಯಾಟ್ರಿ ಪವರ್ ಸೇವಿಂಗ್ ಮೋಡ್ ಅಂತ ಇರ್ತದೆ. ಈ ಒಂದು ಪವರ್ ಸೇವಿಂಗ್ ಮೋಡ್ ಅನ್ನು ಎನೇಬಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬ್ಯಾಟ್ರಿ ತುಂಬಾನೇ ಕಡಿಮೆ ಆಗ್ತಾ ಬರ್ತದೆ. ಅದು ಇತ್ತೀಚಿನ ಎಲ್ಲಾ ಬ್ರ್ಯಾಂಡ್ಗಳ ಮೊಬೈಲ್ ಫೋನ್ಗಳಲ್ಲೂ ಈ ಒಂದು ಸೆಟ್ಟಿಂಗ್ಸ್ ಇದ್ದೇ ಇರ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಮೊಬೈಲ್ ನಲ್ಲಿರುವಂತಹ ಸ್ಕ್ರೀನ್ ನ ಬ್ರೈಟ್ನೆಸ್ ಅನ್ನು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅದು ನಮ್ಮ ಕಣ್ಣುಗಳಿಗೆ ಎಫೆಕ್ಟ್ ಆಗಿರ್ತದೆ. ಜೊತೆಗೆ ನಮ್ಮ ಮೊಬೈಲ್ ನ ಬ್ಯಾಟ್ರಿಯನ್ನು ಉಳಿಸ್ಲಿಕ್ಕೂ ಒಂದು ಮಾರ್ಗವಾಗ್ತದೆ. ಮತ್ತೆ ಇನ್ನೊಂದು, ನಾವು ಮಾಡುವಂತಹ ದೊಡ್ಡ ತಪ್ಪು ಅಂತ ಹೇಳಿದ್ರೆ, ನಾವು ಯೂಸ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಇಂಟರ್ನೆಟ್ ಅನ್ನು ಆನ್ ಮಾಡಿ ಇಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ, ನಾವು ಮೊಬೈಲ್ ನ ಇಂಟರ್ನೆಟ್ 24 ಗಂಟೆ ಆನ್ ಅಲ್ಲಿ ಇರುವಂತಹ ಎಷ್ಟೋ ಮೊಬೈಲ್ಗಳಿವೆ, ನಾವು ಆಫೇ ಮಾಡೋದಿಲ್ಲ. ನಮ್ಗೆ ಯಾವಾಗ ಅಗತ್ಯ ಬೀಳ್ತದೆ ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಮೊಬೈಲ್ ನ ಇಂಟರ್ನೆಟ್ ಅನ್ನು ಆನ್ ಮಾಡಿದ್ರೆ ನಮ್ಗೆ ಆ ಟೈಮಲ್ಲಿ ಮಾತ್ರ ಮೊಬೈಲ್ ನ ಬ್ಯಾಟ್ರಿ ಯೂಸ್ ಆಗುವಂತದ್ದು. ಇಲ್ಲಾಂದ್ರೆ ಮೊಬೈಲ್ ನ ಬ್ಯಾಟ್ರಿ ಯೂಸ್ ಆಗುವಂತ ಪ್ರಮೇಯವೇ ಬರೋದಿಲ್ಲ. ನಾವು ಯಾವಾಗ ಮೊಬೈಲ್ ಅನ್ನು ಯೂಸ್ ಮಾಡ್ತೀವಿ, ಅಂದ್ರೆ ಇಂಟರ್ನೆಟ್ ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಮಾತ್ರ ನಾವು ಇಂಟರ್ನೆಟ್ ಅನ್ನು ಆನ್ ಮಾಡುವಂಥದ್ದು ಒಳ್ಳೇದಂತ ಹೇಳುವಂತ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಇನ್ನು ಮೊಬೈಲ್ ನಲ್ಲಿ ನಾವು ಏನಾದ್ರು ಟೈಪ್ ಮಾಡ್ತೀವಿ, ಈ ಟೈಪ್ ಮಾಡುವಂತ ಸಂದರ್ಭದಲ್ಲಿ ಈ ಕೀಬೋರ್ಡ್ ಅಲ್ಲಿ ಒಂದು ವೈಬ್ರೇಷನ್ ಬರುತ್ತೆ, ಕೀಬೋರ್ಡ್ ಅಲ್ಲಿ ಸೌಂಡ್ ಬರುತ್ತೆ. ಇದೆಲ್ಲ ಅಗತ್ಯ ಇಲ್ಲದೆ ಇರುವಂತಹ ಕೆಲವೊಂದು ಆಪ್ಷನ್ಗಳು. ಇದನ್ನೆಲ್ಲ ನಾವು ಆಫ್ ಮಾಡಿಟ್ರೆ ನಮ್ಮ ಮೊಬೈಲ್ ನ ಬ್ಯಾಟರಿಯನ್ನು ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನಮ್ಮ ಮೊಬೈಲ್ ನಲ್ಲಿ ಡಾರ್ಕ್ ಮೋಡ್ ಅಂತ ಹೇಳುವಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಡಾರ್ಕ್ ಮೋಡ್ ಅನ್ನ ಎನೇಬಲ್ ಮಾಡಿ ಇದು ನಮ್ಮ ಮೊಬೈಲ್ ನ ಬ್ಯಾಟರಿಯನ್ನು ತುಂಬಾ ಉಳಿತಾಯ ಮಾಡ್ತದೆ. ಜೊತೆಗೆ ಸ್ಕ್ರೀನ್ ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ಈ ಅಕ್ಷರಗಳು ಏನಿರ್ತವೆ, ಅಕ್ಷರಗಳು ಕೂಡ ಚೆನ್ನಾಗಿ ಕಾಣ್ತವೆ. ನಾವು ಮೊಬೈಲ್ ನಲ್ಲಿ ವಿಡಿಯೋ ಮತ್ತು ಗೇಮ್ಸ್ ಅನ್ನ ಬಳಸುವುದನ್ನು ಸ್ವಲ್ಪ ಹೆಚ್ಚು ಮಾಡಿದ್ರು ಕೂಡ ನಮ್ಮ ಮೊಬೈಲ್ ನ ಬ್ಯಾಟರಿ ಕಡಿಮೆ ಆಗ್ತಾನೆ ಬರ್ತದೆ. ನಾವು ವಿಡಿಯೋ ನೋಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ, ಇಲ್ಲಾಂದ್ರೆ ಅದರಲ್ಲಿರುವ ಬ್ರೈಟ್ನೆಸ್ ಅನ್ನು ಕಡಿಮೆ ಮಾಡ್ಕೊಂಡು ನೋಡಿದ್ರೆ ಸ್ವಲ್ಪ ಆದ್ರೂ ಬ್ಯಾಟರಿ ಉಳಿತಾಯ ಮಾಡ್ಲಿಕ್ಕೆ ಒಂದು ದಾರಿ ಆಗ್ತದೆ. ಇನ್ನು ನಾವು ಪ್ರಯಾಣದ ವೇಳೆ ಮಾಡುವಂತ ತಪ್ಪುಗಳು ಏನಂತ ಹೇಳಿದ್ರೆ, ನಾವು ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್ ಇಂತ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ವಿಡಿಯೋ ನೋಡ್ತಾನೆ ಇರ್ತೀವಿ. ಈ ಪ್ರಯಾಣದ ವೇಳೆ ನಮಗೆ ಬ್ಯಾಟರಿ ಬ್ಯಾಕಪ್ ತುಂಬಾನೇ ಅಗತ್ಯವಾಗಿರ್ತದೆ. ಯಾಕಂದ್ರೆ ನಾವು ಬೆಳಿಗ್ಗೆ ಹೋದವರು ಮಧ್ಯಾಹ್ನ ಮನೆಗೆ ತಲುಪ್ತದೆ ಅಂತ ಹೇಳುವಂತ ಸಂದರ್ಭ ಬರೋದಿಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅನ್ಕೊಂಡ ಟೈಮ್ಗೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಇಲ್ಲಾಂದ್ರೆ ಹೋದಲ್ಲಿ ಏನಾದ್ರು ಬೇರೆ ಬೇರೆ ವಿಚಾರಗಳಿಗಾಗಿ ತಡವಾಗುವುದಾಗಿರ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಆದಷ್ಟು ಪ್ರಯಾಣದ ವೇಳೆ ಮೊಬೈಲ್ ಅನ್ನು ಬಳಸೋದನ್ನ ಕಡಿಮೆ ಮಾಡೋದು ಒಳಿತು. ಇನ್ನು ಕ್ಯಾಮರಾ ಬಳಸ್ತೇವೆ, ಒಂದು ಫೋಟೋ ತೆಗಿಬೇಕಂತ ಹೇಳುವ ಸಂದರ್ಭದಲ್ಲಿ ಕ್ಯಾಮರಾನು ಆನ್ ಮಾಡ್ತೇವೆ. ಅಂತ ಸಂದರ್ಭದಲ್ಲಿ ಅಗತ್ಯವಿಲ್ಲದೆ ಫ್ಲಾಶ್ ಲೈಟ್ ಅನ್ನು ಯೂಸ್ ಮಾಡುವಂತದ್ದು. ಅನಗತ್ಯ ಸಂದರ್ಭದಲ್ಲಿ ಫ್ಲಾಶ್ ಲೈಟ್ ಅನ್ನು ಆಫ್ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ಬ್ಯಾಟರಿಯನ್ನು ಉಳಿತಾಯ ಮಾಡಬಹುದು. ಸಾಧ್ಯ ಇದ್ದ ಅಂತಹ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಅರ್ಧ ಗಂಟೆಗೆ ನಿಮ್ಗೆ ಫ್ರೀ ಆಗಿ ವೈಫೈ ಸೌಲಭ್ಯಗಳು ಇರ್ತವೆ. ಅಂತ ಸಂದರ್ಭದಲ್ಲಿ ನಾವು ಅಲ್ಲೆಲ್ಲ ವೈಫೈ ಅನ್ನು ಯೂಸ್ ಮಾಡೋದು ಒಳಿತು. ವೈಫೈ ಯೂಸ್ ಮಾಡೋದ್ರಿಂದ ನಮ್ಮ ಬ್ಯಾಟರಿ ಬ್ಯಾಕಪ್ ಅನ್ನು ಹೆಚ್ಚಿಸಬಹುದು. ವಾರದಲ್ಲಿ ಒಂದು ಸಲನಾದ್ರೂ ನಮ್ಮ ಮೊಬೈಲ್ ಅನ್ನ ರೀಸ್ಟಾರ್ಟ್ ಮಾಡುವಂತಹ ಒಂದು ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು ಒಳ್ಳೆಯದು. ಯಾಕಂದ್ರೆ ಅದರಿಂದಾಗಿ ಈ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಆಗುವಂತಹ ಅಪ್ಲಿಕೇಶನ್ಗಳು ಏನಿರ್ತವೆ ಇದೆಲ್ಲ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಇನ್ನು ಇಂಟರ್ನೆಟ್ ಪುಟಗಳನ್ನು ಬ್ರೌಸ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪಾಪ್ಅಪ್ ಆಗುವಂತಹ ಜಾಹೀರಾತುಗಳನ್ನು ಕ್ಲಿಕ್ ಮಾಡಲೇಬೇಡಿ. ಯಾಕಂದ್ರೆ ಅವು ನಿಮ್ಮ ಬ್ಯಾಟರಿಯನ್ನು ಕೂಡ ಬೇಗನೆ ಖಾಲಿ ಮಾಡ್ತವೆ. ಅದರ ಜೊತೆಗೆ ಅನಗತ್ಯ ಆಪ್ಗಳನ್ನು ಮತ್ತು ತಂತ್ರಾಂಶಗಳನ್ನು ಜೊತೆಗೆ ವೈರಸ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ತವೆ. ನೀವು ನಿಮ್ಮ ಮೊಬೈಲ್ ನಲ್ಲಿ ಇಂತಹ ಟ್ರಿಕ್ಸ್ ಗಳನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತೇ ಎಲ್ಲ ಬೇರೆ ಬೇರೆ ಸೆಟ್ಟಿಂಗ್ ಗಳನ್ನು ನೋಡಿಕೊಂಡು ಸೆಟ್ಟಿಂಗ್ ಮಾಡಿ ಏನೆಲ್ಲ ಬದಲಾವಣೆ ಬಂದಿದೆ ಅಂತ ಹೇಳುವಂತ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.